ಈಗ ಪತ್ರ ಓದೋ ಸಮಯ ಅಲ್ವೇ? ಬನ್ನಿ ಪತ್ರ ಓದೋಣ. ಗುರುಜಿ, ಪತ್ರವನ್ನ ಉಡುಪಿಯಿಂದ ಬರೀತಿದ್ದಾರೆ ಲೀಲಾ ಅನ್ನೋರು. ಪೂಜ್ಯ ಗುರುಜಿಯವರಿಗೆ ಲೀಲಾ ಮಾಡುವ ಅನಂತ ಅನಂತ ವಂದನೆಗಳು ಅಂತ ಹೇಳ್ತಿದ್ದಾರೆ. ಅವರು ಕುಟುಂಬದ ಬಗ್ಗೆ ಕೇಳ್ತಿದ್ದಾರೆ ಗುರುಜಿ. ಒಂಥರ ವಿಶೇಷವಾದ ಪ್ರಶ್ನೆಯನ್ನ ಇಡ್ತಿದ್ದಾರೆ. ಅದೇನಂದ್ರೆ, ಇವರು 4 ಬಾರಿ ಮನೆಯನ್ನ ಕೊಂಡ್ಕೊಂಡಿದಾರಂತೆ ಅಥವಾ ಕಟ್ಸಿದ್ದಾರೆ ಅನ್ಸತ್ತೆ ಬಹುಶಃ. ಆದ್ರೆ ಇವ್ರಿಗೆ ಯೋಗಾನೇ ಇಲ್ಲ ಅಂತೆ ಗುರುಜಿ. ಆ ಮನೇಲಿ ಇರೋದಕ್ಕೆ ಏನಾದ್ರೂ ಒಂದು ಕಾರಣದಿಂದ ಅಲ್ಲಿಂದ ತೆರವುಗೊಳಿಸ್ತಾ ಇದಾರಂತೆ. ಇವರು ಮನೆ ಮಾರ್ಬಿಡ್ತಿದಾರಂತೆ. ಗುರುಜಿ, ನಮ್ಗೆ ಮನೆ ಕಟ್ಟೋ ಯೋಗಾನೇ ಇಲ್ವಾ ಗುರುಜಿ? ವಿನಾಕಾರಣ ನಾವು ಆ ಮನೇಲಿ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಜೊತೆಗೆ ನನ್ನ ಮಗಳು ಅತಿ ವಿದ್ಯಾವಂತೆ, ಅವಳಿಗೆ ಸರಿಯಾದ ಕೆಲಸ ಸಿಗ್ತಿಲ್ಲ. ನಂದು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೇನೆ, ದಯವಿಟ್ಟು ಪರಿಹಾರ ನೀಡಿ ಅಂತಿದ್ದಾರೆ. ಬಹಳ ಸಂತೋಷ ನೀಲಮ್ಮ ಅವರು. ಇವತ್ತಿನ ದಿವಸ ನೀವು ಪತ್ರ ಬರೆದಿದ್ದೀರಾ, ಮನೆ ಬಗ್ಗೆ ಕೇಳ್ತಿದ್ದೀರಾ, ಗೃಹ ನಿವಾಸದ ದೋಷಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಒಬ್ಬ ಮನುಷ್ಯನಿಗೆ ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡಿ ಅಂತ ಹೇಳ್ತಾರೆ. ಮನೆ ಕಟ್ಟೋದು ಬಹಳ ಸುಲಭ ಅಂತ ಅನ್ಕೊಂತಾರೆ. ಆದರೆ ಕಷ್ಟ ಅನುಭವಿಸಿದಾಗ ಗೊತ್ತಾಗೋದು, ಆ ಕಷ್ಟ ಅವರಿಗೆ ಬಂದಾಗ ಗೊತ್ತಾಗೋದು. ಮನೆಯನ್ನು ಕೊಂಡ್ಕೊತಾ ಇದ್ದೀರಾ, ಮಾರ್ತಾ ಇದ್ದೀರಾ, ಕಟ್ತಾ ಇದ್ದೀರಾ, ಮಾರ್ತಾ ಇದ್ದೀರಾ ಅಂದರೆ ಯಾವ ಸ್ಥಳಕ್ಕೂ ನಿಮಗೆ ದೋಷಗಳು ಎಷ್ಟು ಮಟ್ಟಿಗಿದೆ ಅಂದರೆ ಸ್ಥಳ ನಿವಾಸದಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ. ನೋಡಿ, ಯಾವತ್ತು ಒಂದು ಮನೆ ಕಟ್ಟಬೇಕಾದ್ರೂ, ನಿವೇಶನ ಆಗಬೇಕಾದ್ರೂ ಅಥವಾ ಮನೆ ಕಟ್ಟಿ ಯಾವತ್ತು ಶಾಶ್ವತವಾಗಿ ಇರಬೇಕಾದ್ರೂ ಬುಧ ಮತ್ತು ಕುಜ ಭಾಳ ಚೆನ್ನಾಗಿರಬೇಕು. ಅದಕ್ಕೆ ಕುಜದೋಷ ಮತ್ತು ಬುಧದೋಷ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸ್ಥಾನ ಪಲ್ಲಟನ ಮಾಡಿಸೋನು ಬುಧನೇ, ಸ್ಥಾನದಲ್ಲಿ ಸ್ಥಿರವಾಗಿ ಕೂಡಿಸೋನು ಬುಧನೇ. ಅದಕ್ಕೆ ಅವನ್ನ 50-50 ಅಂತ ಕರಿತೀವಿ. ಕುಜ ಗೃಹ ನಿರ್ಮಾಣ ಅಂತ ಕರಿತೀವಿ. ಯಂತ್ರ ಸ್ವರೂಪದಲ್ಲಿ ಮನೆಯಲ್ಲಿ ಕೂಡಿಸ್ಕೊ ಅಂತ ಹೇಳ್ತೀವಿ. ದಯವಿಟ್ಟು ನೀವು ಲೀಲಮ್ಮವರು ಮಾಡಬೇಕಾದಿಷ್ಟೇ, ಋಣ ವಿಮೋಚನ ಆಗಿರ್ತಕ್ಕಂಥ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಋಣ ವಿಮೋಚನಾಥನ್ನು ಸ್ಮರಣೆ ಮಾಡ್ಕೋಬೇಕು. ಎರಡನೇದಾಗಿ ಗೃಹ ಲಕ್ಷ್ಮಿಯನ್ನು ಸ್ಥಿರವಾಗಿ ನಿಲ್ಲಿಸೋಕ್ಕೆ ಚರಲಕ್ಷ್ಮಿ ಸ್ಥಿರವಾಸ ಅಂತ ಬರೀ ಖರ್ಚು ಮಾಡಿಕೊಂಡು ಮನೆಯನ್ನು ಕೊಂಡ್ಕೊತಾ ಇದ್ದೀರಾ, ಸಂತೋಷವಾಗಿದ್ದೀರಾ, ಮತ್ತೆ ಮಾಡ್ತಾ ಇದ್ದೀರಾ, ಮತ್ತೆ ಒಂದು ಕಡೆ ಹೋಗ್ತಾ ಇದ್ದೀರಾ. ಇದಕ್ಕೆ ಲಕ್ಷ್ಮೀ ನರಸಿಂಹ ಕಾರಣ. ಅದರಿಂದ ಪರಮೇಶ್ವರ ಮತ್ತು ಲಕ್ಷ್ಮೀ ನರಸಿಂಹನ ಸ್ಮರಣೆ ಮಾಡ್ಕೊಳ್ಳಿ. ಮನೆ ಒಳಗೆ ನೀವು ಮನೆಯ ನಾಮಕರಣ ಕೂಡ ನರಸಿಂಹನ ಹೆಸರು ಅಥವಾ ಈಶ್ವರನ ಹೆಸರಲ್ಲಿ ನಾಮಕರಣವನ್ನು ಮಾಡ್ಕೋಬೇಕು. ಹೇಗೆ ಅಂದರೆ, ಋಣ ವಿಮೋಚನಾಥ ಅಂತ ತಿರುಚೇರೆಯಿಂದ ಒಂದು ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ಆ ಋಣ ವಿಮೋಚನಾಥರ ಕುಂಭಕೋಣಂನಲ್ಲಿ ತಾಲೂಕಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಅಭಿಷೇಕ ಪೂಜೆ ಪುನಸ್ಕಾರಕ್ಕಿಂತ ಋಣವನ್ನು ತೀರಿಸ್ಕೊಳ್ಳೋನು ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಒಂದು ಘಟ್ಟ. ಈ ಮುಖ್ಯವಾದ ಘಟ್ಟದಲ್ಲಿ ಋಣ ಯಾವ ಕಾಲಕ್ಕೆ ತೀರಿಸ್ಕೊಳ್ಳೋದು, ಏನಾದರೂ ಋಣ ಹೀಗೆ ಬ್ಯಾಲೆನ್ಸ್ ಆಗ್ತಾನೆ ಇದೆಯಾ ಅನ್ನೋದಕ್ಕೆ ಸರಿಪಡಿಸ್ಬೇಕು ಅಂದರೆ ನೀವಲ್ಲಿ ಹೋಗಿ ರುದ್ರಾಭಿಷೇಕವನ್ನು ಒಂದು ದಿವಸ ಮಾಡಿಸ್ಕೋಬೇಕು. ಪ್ರದೋಷ ಪೂಜೆ ಅಂತ ಕೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರದೋಷ ಪೂಜೆ ಅದನ್ನು 11 ಪ್ರದೋಷಕ್ಕೆ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ನೀವು ದುಡ್ಡು ಒಂದ್ಸರಿ ಕಟ್ಟಿಬಿಟ್ರೆ 11 ಪ್ರದೋಷಕ್ಕೆ ಮನೆಗೆ ಬರ್ತಾನೆ ಇರುತ್ತೆ. ಆದರೆ ನಾಳೆ ಪ್ರದೋಷ ಅಂದರೆ ಇವತ್ತು ಹೋಗ್ಬೇಕಲ್ಲಿ ಪ್ರದೋಷಕ್ಕೆ ಬರೆಸ್ಬೇಕು. ಬರೆಸಿದ ನಂತರ ಸ್ಮರಣೆ ಮಾಡ್ಕೋಬೇಕು. ಮನೆಗೆ ಬರೋಷ್ಟರಲ್ಲಿ ಅಂದರೆ ನಾಳೆ ಕಟ್ಟಿದ್ರೆ ದುಡ್ಡು ಇವತ್ತು ಹೋಗಿರ್ತೀರಾ, ಒಂದು ಪ್ರದೋಷ ಅಟೆಂಡ್ ಮಾಡಿರ್ತೀರ. ಆದರೆ 11 ತಿಂಗಳಲ್ಲಿ ನಿಮ್ಮ ಮನೆ ಪ್ರದೋಷಕ್ಕೆ ಪ್ರಸಾದ ಬರ್ತಾ 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 ಯಾವುದಾದ್ರೂ 7ನೇ ತಿಂಗಳಿಗೋ ಅಥವಾ 9ನೇ ತಿಂಗಳಿಗೋ ಅಥವಾ 11ನೇ ತಿಂಗಳಿಗೋ ಮತ್ತೆ ಪ್ರದೋಷಕ್ಕೆ ನೀವು ಹೋಗಲೇಬೇಕಲ್ಲಿ. ಋಣ ವಿಮೋಚನಾಥನ ಸ್ಮರಣೆ ಮಾಡ್ಕೊಂಡ್ಬನ್ನಿ. ನೀವು ವಾಪಸ್ ಬಂದು ಮನೆಯನ್ನು ಆರ್ಭಟದಿಂದ ಪರಿಪೂರ್ಣವಾಗಿ ಯಶೋಕೀರ್ತಿಯಿಂದ ಸ್ಮರಣೆ ಮಾಡಿಕೊಂಡು ಪ್ರಾರಂಭ ಮಾಡಬಹುದು. ಆದರೆ ಲಕ್ಷ್ಮೀ ನರಸಿಂಹನ ಮರಿಬಾರದು. ಅದಕ್ಕೆ ನೀವೇನು ಮಾಡಬೇಕು, ಲಕ್ಷ್ಮೀ ನರಸಿಂಹ ಅಂತ ಮನೆಯ ಹೆಸರಲ್ಲಿ ಒಂದು ಪುಟಾಣಿ ಟೈಲ್ಸ್ನ ಲಕ್ಷ್ಮೀ ನರಸಿಂಹನಿಗೆ ಹೇಳಬೇಕು. ನೋಡಪ್ಪ, ನನ್ನ ಗೃಹ ನಿವಾಸದಲ್ಲಿ ನೀವು ಅಕಸ್ಮಾತ್ ಇಲ್ಲ ನಾವು ಹಾಕೋದಿಲ್ಲ ನರಸಿಂಹ ಸ್ವಾಮಿ ಹಾಗೆಲ್ಲ ತಲೆಗೆ ಬಿಡಿಸ್ಕೋಬೇಕಾಗಿಲ್ಲ. ಮನೆಯಲ್ಲಿ ಒಂದು ಪುಟಾಣಿ ಟೈಲ್ಸ್ ಆದರೂ ಸರಿ ಅಥವಾ ಒಂದು ತುಳಸಿ ಕಟ್ಟೆಲಾದರೂ ಸರಿ ಅಥವಾ ಮನೆ ನಿವೇಶನದಲ್ಲಾದ್ರಿ ಒಂದು ಲಕ್ಷ್ಮೀ ನರಸಿಂಹನ ದೊಡ್ಡ ಫೋಟೋವನ್ನು ನಿನ್ನ ಗೃಹ ನಿವಾಸಪ್ಪ ಇದು ಅಂತ ಹೇಳಿ ಅವನ ಹೆಸರಲ್ಲಿ ನೀವು ಮಾಡ್ಕೊತೀನಿ ಅಂದರೆ ಖಂಡಿತವಾಗ್ಲೂ ಸ್ಥಿರವಾಗಿ ಭೂಮಿಯನ್ನು ಕೊಡೋನು ಋಣ ವಿಮೋಚನಾಥ ಅಂದರೆ ಪರಮೇಶ್ವರ. ಅದಾದಮೇಲೆ ಸ್ಥಿರವಾಗಿ ನಿಮ್ಮನ್ನು ಒಂದು ಕಡೆ ಕೂಡಿಸೋನು ಲಕ್ಷ್ಮೀ ನರಸಿಂಹ. ಯಾವ ಕಾಲಕ್ಕೂ ಓಡಾಡೋಕ್ಕೆ ಬಿಡದೆ ಲಕ್ಷ್ಮೀನ ಹೇಗೆ ಕೂಡಿಸ್ಕೊಂಡಿದ್ದಾನೆ ಸ್ಥಿರವಾಗಿ ತೊಡೆ ಮೇಲೆ, ಹಾಗೆ ನಿಮ್ಮನ್ನು ಆ ಮನೆಯಲ್ಲೇ ಕೂಡಿಸಿರ್ತಾನೆ. ಗೃಹ ನಿವಾಸ ಶಾಶ್ವತವಾಗತ್ತೆ. ಅದಕ್ಕೆ ಲಕ್ಷ್ಮೀ ನರಸಿಂಹನಿಗೆ ಭುಜಂಗಂ ಅಂತ ಕರ್ಕೊಳ್ಳಿ. ಏನೇ ಲಕ್ಷ್ಮೀ ನರಸಿಂಹ ಭುಜಂಗಂ. ಈ ಲಕ್ಷ್ಮೀ ನರಸಿಂಹ ಭುಜಂಗವನ್ನು ಹೇಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಹೇಳ್ಕೊಳ್ಳೋದು. ಪ್ರತಿ ಮಂಗಳವಾರ ಸ್ಮರಣೆ ಮಾಡ್ಕೋಬೇಕು. ನೀವು ಎಷ್ಟು ಮಂಗಳವಾರ ಅಂದರೆ 9 ಮಂಗಳವಾರ ಹೇಳ್ಕೋಬೇಕು. 9 ಮಂಗಳವಾರದ ನಂತರ ಒಂದು ಮಂಡಲ ಪೂಜೆ ಅಂತ ಹೇಳಿ ಅವನಿಗೆ ಕಲ್ಯಾಣೋತ್ಸವನೋ ಅಥವಾ ಯಾವುದಾದ್ರು ಅರ್ಚನೆನೋ ಅಥವಾ ಒಂದು ಅಭಿಷೇಕವನ್ನು ಉತ್ಸವ ಮೂರ್ತಿಗಳಿಗೆ ಲಕ್ಷ್ಮೀ ನರಸಿಂಹನಿಗೆ ಮಾಡಿಸ್ಬೇಕು. ಇದು ಖಂಡಿತವಾಗ್ಲೂ ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಮಾಡಿಸ್ಕೊಂಡ್ಬರ್ಬೋದು. ನಿಮ್ಮ ಮನೆ ನಿವಾಸ ಸ್ಥಿರವಾಗಲಿ ಅಂತ ನಾನು ಸ್ಮರಣೆ ಮಾಡ್ತೀನಿ.